ಹಾಯ್ ಗುಡ್ ಮಾರ್ನಿಂಗ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲೇ 8 o'clock. ಬಟ್ಟೆ ಎಲ್ಲ ಮಡ್ಚಿ ಕಸ ಗುಡಿಸಿರೋದು. ಹೊರಗಡೆ ಕಸವನ್ನು ಗುಡಿಸ್ಬೇಕು. ಮತ್ತು 10 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲಾಸಿಗೆ ಹೋಗಬೇಕು. CA ಕೋರ್ಸು ಮಾಡಬೇಕು, ಬಟ್ ಇದು ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂತ. ಮೇ ಬಿ ಗೊತ್ತಿಲ್ಲ, ಸ್ಟಡೀಸು ಅಥವಾ ಇಂಟರ್ಮೀಡಿಯೇಟ್ ಬೋತ್ ಗ್ರೂಪ್ ತೊಗೊಳ್ಳೋದು. ಅಲ್ಲೇ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಮತ್ತು ನಾನು ವೀಡಿಯೋಸ್ ಏನು ಮಾಡ್ಕೊಂಡೇ ಇಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಸೊ ನಾಳೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ. ಓಕೆನಾ? ಅವ್ರನ್ನ ಕೇಳಿ ತೊಗೊಳ್ತೀನಿ. ನನಗೂ ಅಷ್ಟೊಂದು ಕಂಫರ್ಟಬಲ್ ಹೇಳಿಲ್ಲ. ಓಕೆ, ಕೇಳಿ ತೊಗೋತೀನಿ ಸ್ವಲ್ಪ. ನೋಡಿ, ಇದು ಕ್ಲಾಸಿಗೆ ಸೇರೋಕೆ ಹೋದಾಗ ಹಣ್ಣು ತೊಗೊಂಬಂದಿದ್ದು. ಇದೆಲ್ಲ ತರಕಾರಿ ಎಲ್ಲ ಜೋಡಿಸಿದ್ದೆ. ಅಂದರೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ತರಕಾರಿ ಎಲ್ಲ ನೀಟಾಗಿ, ಆ ಕೊತ್ತಂಬರಿ ಸೊಪ್ಪು ಅಂತೂ ಫುಲ್ಲು ಕೊಳ್ತೋಯ್ತು. ಅದನ್ನೆಲ್ಲ ಜೋಡಿಸ್ಬೇಕಾದ್ರೆ ತುಂಬ ಟೈಮ್ ಆಯಿತು. ಯಾಕಂತಂದರೆ ಅವತ್ತು ಅವರು ಲೇಟಾಗಿ ಹೇಳಿದರು, ಬಟ್ ಆಮೇಲಿಂದ ಫೋನ್ ಮಾಡಿಬಿಟ್ಟು 12 ಗಂಟೆ 11:30 ಅಷ್ಟೊತ್ತಿಗೆಲ್ಲ ಬಂದುಬಿಡಿ ಅಂತ ಹೇಳ್ತಾಯಿದ್ರು. ಆಮೇಲಿಂದ ಸಂಡೇ ಅಂತೇಳಿ ನಾನು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿ, ಸೊ ಅದಾದಮೇಲೆ ತಿಂಡಿ ಮಾಡೋಣ ಅಂತ. ತಿಂಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 18 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಕಾಯಿ. ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಅದಕ್ಕೆ ಸ್ವಲ್ಪ ನೀರಿತ್ತು ಅಂತ ಹೇಳಿ ನಾನು ಇದಾಗ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ, ಅಂದರೆ ಎಷ್ಟು ಹೇಳಿ, ಒಂದು 6ರಿಂದ 7 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ನೀಟಾಗಿ ಅಂದರೆ ಇದಾದಮೇಲೆ ನಾವು ಈಗ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ, ಕಸ್ತೂರಿ ಮೆಥಿ ಇದ್ರೂ ಕೂಡ ಹಾಕ್ಬೋದು, ಮತ್ತು ಕಲ್ಲು ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ. ಅದೆಲ್ಲ ಚೆನ್ನಾಗಿ ಇದಾದಮೇಲೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಹುಳ್ಳಿಕಾಯಿ ಮತ್ತು ಈರುಳ್ಳಿ ಮತ್ತು ನವಿಲುಕೋಸು ಮತ್ತು ಅದು ನೋಕಲ್ ಅಂತ ಹೇಳ್ತೀವಿ. ಸೊ ಅದು, ಕ್ಯಾರೆಟು ಎಲ್ಲನೂ ಹಚ್ಕೊಂಡು ನೀಟಾಗಿ ಚಿಕ್ಕದಾಗಿ, ಬಟ್ ಈರುಳ್ಳಿ ಹಾಕೋದು ಮರ್ತಿದ್ದೆ, ಅದಾದಮೇಲೆ ಹಾಕ್ತೆ. ಫಸ್ಟ್ ಈರುಳ್ಳಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬಟಾಣಿ ಹಾಕ್ಕೊಂಡೆ.
ಸ್ವಲ್ಪ ಬಟಾಣಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಕೆಲವರು ಮಸಾಲೆ ಹಾಕಿದ್ಮೇಲೆ ತರಕಾರಿ ಹಾಕೊಳ್ತಾರೆ. ಎಣ್ಣೆ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲ ಕುದ್ಮೇಲೆ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಫಸ್ಟ್ ಈರುಳ್ಳಿ ಹಾಕೋಬೇಕು. ನಾನು ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಬೇಗ ಮಾಡಬೇಕು ಅಂತ ಹೇಳಿ, ಯಾಕಂತಂದರೆ 9 ಗಂಟೆ 8:30 ಹೇಳಿದರು ಅವರು. 8:30 ಅಲ್ಲಿರಬೇಕು ಅಂತ. ಸೊ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಮಾಡ್ಕೊಂಡು ಹೋಗೋಷ್ಟಿಗೆ ಟೈಮ್ ಆಗುತ್ತೆ ಅಂತೇಳಿ ಇಷ್ಟು ಅರ್ಜೆನ್ಸಿಯಲ್ಲಿ ಈ ಥರ ಆಯ್ತು ಅಷ್ಟೇ. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾನು ಪುಡಿ ಎಲ್ಲ ಇತ್ತಲ್ಲ, ಚಕ್ಕೆ ಲವಂಗ ಮತ್ತು ಮೆಣಸು ಇದೆಲ್ಲ ಪುಡಿ ಎಲ್ಲ ಇದಕ್ಕೆ ನಾನು ಮಾಡ್ಕೊಂಡಿಲ್ಲ. ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೆ. ಆ್ಯಕ್ಚುಲಿ ಮಸಾಲೆ ಕಡಿಮೆನೇ ಹಾಕಿದ್ದೆ ಅಂತ ಇದ್ದೀನಿ. ಯಾಕಂತಂದರೆ ಧನಿಯಾ ಪೌಡರ್ ಎಲ್ಲಿ ತೊಗೊಂಡಿರುತ್ತೋ ಅದಷ್ಟೊಂದು ಟೇಸ್ಟ್ ಬರೋದಿಲ್ಲ. ಧನಿಯಾ ಪೌಡರ್ ಸ್ವಲ್ಪ ಮಾಡ್ಕೋಬೇಕು. ಈಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮತ್ತು ಎಲ್ಲ ಒಂದೊಂದಿಷ್ಟು, ಒಂದು 1/4 ಚಮಚದಷ್ಟು ಎಲ್ಲ ಪುಡಿಗಳು, ಅಂದರೆ ಮೆಣಸು, ಲವಂಗ, ಚಕ್ಕೆ ಎಲ್ಲ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಇತ್ತು, ಅದನ್ನು ಸೇರಿಸಿ. ಸೊ ಇದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕಿದ್ದೀನಿ, ನೋಡಿದ್ರಲ್ಲ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂತಂದರೆ ಉಪ್ಪು ವೇರಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ, ಅದಕ್ಕೋಸ್ಕರ. ಸೊ 2 ಟೊಮೊಟೊ ಹಚ್ಕೊಂಡಿದ್ದೆ, ಅದನ್ನು ಲಾಸ್ಟಲ್ಲಿ ಹಾಕ್ತೆ ಅಕ್ಕಿ ಹಾಕ್ಬೇಕಾದ್ರೆ. ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಕುದಿಬೇಕಾದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಕುದಿಸ್ಕೋಬೋದು. ತರಕಾರಿ ಎಲ್ಲ ಬೆಂದಮೇಲೆ ಹಾಕ್ಕೋಬೋದಾಯಿತು. ಸೊ ಅದಾದಮೇಲೆ 2 ಕಾಲಷ್ಟು, ಅಂದರೆ ಏನು ಹೇಳ್ತಾರೆ, ಒಂದು ಅರ್ಧ ಲೀಟರ್ ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಪ್ಲಾಸ್ಟಿಕ್ ಲೋಟ ಬರುತ್ತಲ್ಲ, ಅದರಲ್ಲಿ 2 ಕಾಲಷ್ಟು ಅಕ್ಕಿ ಹಾಕ್ಕೊಂಡು ಒಂದು 2 ವಿಚಿಲ್ ಕೂಗಿಸ್ಕೊಂಡ್ರೆ ಈ ಥರ ಇದೆ. ಸೊ ಅದಾದಮೇಲೆ ಇನ್ನೂ ಒಂದು ದಿವಸದ ಇದು ಬ್ಲಾಗು. ಓಕೆ, ಮೊನ್ನೆದು ಅನ್ಕೋತೀನಿ. ಸೊ ಇದು ಮೊನ್ನೆದೆಲ್ಲ, ನೆನ್ನೆ, ಓಕೆ ಮೊನ್ನೆ ಸೋಮವಾರದಿದು. ತುಂಬ ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ಊಡಿ ಕಡೆಯಿಂದ ಹೋದರೂ ಟ್ರಾಫಿಕ್ ಇರುತ್ತೆ, ಈ ಕಡೆಯಿಂದ ಹೋದರೂ ಟ್ರಾಫಿಕ್ ಇರುತ್ತೆ ಮಹದೇವಪುರದಲ್ಲಿ. ಸುಮ್ಮನೆ ಇದೊಂದು ಕ್ಲಿಪ್ಪಿಂಗೆಲ್ಲ ತೊಗೊಂಡೆ ಅಷ್ಟೇ.
ಬ್ಯಾಕ್ ಟು ಮೈ ಚಾನಲ್. ಏನಂತಂದರೆ ಬೆಳಿಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಟ್ರಾಫಿಕ್ ಬೇರೆ ಇತ್ತು. ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಎಲ್ಲ ಕೆಲಸ ಆಯಿತು. ಈಗ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಬೇಗ ಮುಗೀತು, ನಾಳೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ 2 ಆಗಿದೆ. ನಾನು ಬಂದಿದ್ದು 11:30 11:45. ಸೊ ಎಲ್ಲ ಕೆಲಸ ಆಯಿತು. ಈಗ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ. ಮತ್ತು ಇದೆಲ್ಲ ಸುಮ್ಮನೆ ಒರೆಸಿದ್ದೀನಿ ಅಷ್ಟೇ. ಚಿಕನ್ನೆಲ್ಲ ತಿಂದು ಗಲೀಜೆಲ್ಲ ಮಾಡಿದ್ವು. ಮತ್ತು ಇದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಇದು ಕೂಡ ಕ್ಲೀನ್ ಮಾಡಿದ್ದೀನಿ. ಇದು ಕವರ್ ಹಾಕೋಕ್ಕೆ ಅವರು ಎಷ್ಟು ಹೇಳಿದ್ದೀನಿ, ಯಾರೂ ಕವರ್ ಹಾಕಿರಲಿಲ್ಲ. ಸೊ ನಾನೇ ಹಾಕಿದ್ದೀನಿ. ಬೆಡ್ ಪ್ರೊಟೆಕ್ಷನ್ನು ಮತ್ತು ಒಂದು ಇದು ಕವರು. ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಇದು ಜಾಕೆಟ್ ಹಾಕೊಂಡೋಗಿದ್ದೆ, ಇದೊಂದು ಸ್ವಲ್ಪ ಡೀಪ್ ಇದೆ ಅಂತ ಎತ್ತಿರ್ಬೇಕಿಷ್ಟೇ. ಪಲಾವ್ ಮಾಡಿದ್ದು ಅದು ಒಂದು ಸ್ವಲ್ಪ ರೆಸಿಪಿ ತೊಗೊಂಡಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದೇಳಬೇಕಲ್ಲ, ಅದಕ್ಕೆ. ಸೊ ಮತ್ತೆ ಸಿಗ್ತೀನಿ. ಬಾಯ್. ಏನಲ್ಲ, ಅಲ್ಲಿ ನಡೆಯೋದು ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡೆ ಅಷ್ಟೇ. ಈ ಥರ ಮನೆಯಲ್ಲೇ ಮಾಡ್ತಿದ್ದಾರೆ. ಮತ್ತು ರಾಮಮೂರ್ತಿ ನಗರದಲ್ಲಿ ಒಂದು ಇದ್ದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.